ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ದಿವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ಬುಧೈಃ ದ್ಯುಮಣಿಂ कारयामास ಸತ್ಸಂಕಲ್ಪೋ ಭವೇನ್ಮುದೇ. ಸತ್ಯೇ ನಾರಾಯಣೇ ತುಷ್ಟಃ ಭಕ್ತಿಭಾರೇಣ ಯಃ ಸದಾ ಸತ್ಯಸಂತುಷ್ಟನಾಮಾನಂ ಯತಿರಾಜಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸಾಧನ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಹೊಂದುವಂತೆ, ತಮ್ಮ ಉದ್ಧಾರವನ್ನು ಮಾಡಿಕೊಳ್ಳುವಂತೆ ಎಲ್ಲರನ್ನೂ ಪ್ರೇರಿಸುವುದಕ್ಕೆ ಭೂಮಿಗೆ ಬಂದು ಭಕ್ತಿ ಜ್ಞಾನ ವೈರಾಗ್ಯಗಳ ಉದ್ಧಾರಕ್ಕಾಗಿ ಸನತ್ಕುಮಾರಾದಿ ಮಹರ್ಷಿಗಳ ಎದುರಿಗೆ ನಾರದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಭಕ್ತಿಯ ಮಹಿಮೆಯನ್ನು ಚೆನ್ನಾಗಿ ನಾರದರು ಕೊಂಡಾಡಿ ಭಕ್ತಿಗೆ ಮತ್ತಷ್ಟು ಪುಷ್ಟಿ ಬರುವಂತೆ ಮಾಡಿದ್ದಾರೆ. ಭಕ್ತಿಗೆ ಮುಖ್ಯ ಅಭಿಮಾನಿನಿ ಭಾರತೀ ದೇವಿಯೇ. ಅವಳಿಗೆ ಯಾವಾಗಲೂ ಪುಷ್ಟಿ ಇದೆ. ಶ್ರದ್ಧಾ ಅಂತೆ ಭಾರತೀ ದೇವಿಗೆ ಹೆಸರು. ಆಸ್ತಿಕ್ಯ ಬುದ್ಧಿ, ಶ್ರದ್ಧಾ, ಹರಿಭಕ್ತಿ, ಗುರುಭಕ್ತಿ ಇವುಗಳೆಲ್ಲದಕ್ಕೂ ಭಾರತೀ ದೇವಿ ಅಭಿಮಾನಿನಿಯಾಗಿದ್ದಾಳೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಅಂತಹ ಆ ಭಕ್ತಿ ಕೇವಲ ಇದು ಸಾಂಕೇತಿಕ ಕಥೆಯಲ್ಲ. ನಿಜವಾಗಿಯೂ ಭಕ್ತಿಗೆ ಅಭಿಮಾನಿ ದೇವತೆ ಇದ್ದಾಳೆ. ಅವಾಂತರ ಅಭಿಮಾನಿ ದೇವತೆಗಳು ಬೇರೆ ಬೇರೆ ದೇವತೆ ಇದ್ದಾಳೆ. ಅವಾಂತರ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಇರ್ತಾರೆ. ಅಂತಹ ಭಕ್ತಿಯ ಸ್ತುತಿಯನ್ನು ಮಾಡಿದಾಗ ಸಂತುಷ್ಟಳಾದ ಭಕ್ತಿ ಸಂತೋಷದಿಂದ ಮತ್ತಷ್ಟು ಪುಷ್ಟಳಾಗಿ ನಾರದರಿಗೆ ಹೇಳ್ತಾಳೆ, ನನಗೆ ಒಳ್ಳೆ ಪುಷ್ಟಿಯನ್ನು ಕೊಟ್ಟಿದ್ದೀರಿ. ಇನ್ನೊಂದು ಅರ್ಥದಲ್ಲಿ ನಾರದರು ವಿಶೇಷವಾಗಿ ಭಗವಂತನ ಮಹಿಮೆಗಳನ್ನು ಕೊಂಡಾಡಿ ಭಕ್ತಿಯನ್ನು ಮಾಡುವ ಬಗೆ ಹೇಗೆ ಅಂತ ಜನರಿಗೆ ತಿಳಿಸಿಕೊಟ್ಟು ಭಕ್ತಿ ಸೂತ್ರಗಳನ್ನು ಮಾಡಿಕೊಟ್ಟು ಪಂಚರಾತ್ರಾದಿ ಆಗಮಗಳನ್ನು ಚೆನ್ನಾಗಿ ಉಪದೇಶ ಮಾಡಿ ಪ್ರಚಾರ ಮಾಡಿದ್ದಾರೆ. ನಾರದೀಯ ಪಂಚರಾತ್ರ ಅಂತ ಇದೆ.
ಭಗವಂತನೇ ರಚನೆ ಮಾಡಿದ ಪಂಚರಾತ್ರ, ಅದನ್ನು ವಿಶೇಷವಾಗಿ ನಾರದರು ಪ್ರಚಾರವನ್ನು ಮಾಡಿದ್ದಾರೆ. ಅದರಿಂದ ಸಹಜವಾಗಿಯೇ ಭಕ್ತಿಯ ಅಭಿವೃದ್ಧಿಯಾಗಿದೆ. ಆದರೆ ಆ ಭಕ್ತಿ ಮಾತೆ ನನ್ನ ಮಕ್ಕಳಾದ ಜ್ಞಾನ ವೈರಾಗ್ಯಗಳ ಉದ್ಧಾರ ಯಾವಾಗ? ಆಲಸ್ಯ ತುಂಬಿಕೊಂಡು, ನಿದ್ರೆ ತುಂಬಿದ ಕಣ್ಣಿನಿಂದ, ವೃದ್ಧಾಪ್ಯದ ಅಶಕ್ತಿಯಿಂದ ಮೇಲೇಳದಂತೆ ಬಿದ್ದಿದ್ದಾರಲ್ಲ, ಅವರ ಕಡೆಗೆ ಇಷ್ಟು ದಯಮಾಡಿ ನೋಡಬೇಕು, ಉದ್ಧಾರ ಮಾಡಬೇಕು ಅಂತ ಭಕ್ತಿ ಕೇಳುತ್ತಾಳೆ. ಅದಕ್ಕೆ ನಾರದರು ಶ್ರೀಮದ್ ಭಾಗವತದ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಮೊದಲ ಹಂತದಲ್ಲಿ ಎಲ್ಲ ವೇದಗಳ ಪಠನವನ್ನು ಮಾಡಿದ್ದಾರೆ, ಶಾಸ್ತ್ರಗಳ ಪಠನವನ್ನು ಮಾಡಿದ್ದಾರೆ. ಇನ್ನಿತರ ವೇದಾಂತ ಶಾಸ್ತ್ರಗಳ ಪಠನವನ್ನು ಆ ಜ್ಞಾನ ವೈರಾಗ್ಯದ ಪ್ರತೀಕರಾದ ಇಬ್ಬರು ಮಲಗಿದ್ದಾರಲ್ಲ ಮಕ್ಕಳು, ಅವರಿಬ್ಬರ ಕಿವಿಯಲ್ಲಿ ಎಲ್ಲ ವೇದಶಾಸ್ತ್ರಗಳ ಪಠನವನ್ನು ಮಾಡಿದ್ದಾರೆ. ಆದರೂ ಆ ಮಕ್ಕಳು ಹೇಳ್ತಾ ಇಲ್ಲ. ಏನು ಮಾಡಬೇಕು ಅಂತ ಚಿಂತೆ ಮಾಡುವಾಗ ಆಕಾಶವಾಣಿಯಾಗಿದೆ. ಆಕಾಶವಾಣಿ ಪ್ರಾಯ ವಾಯುದೇವರೇ ಉದ್ಧಾರದ ದಾರಿಯನ್ನು ತೋರಿಸುವುದಕ್ಕೆ ಉಪದೇಶ ಮಾಡುವ ರೀತಿ. ಅಶರೀರವಾಣಿ ಅಂತ, ಅಶರೀರೋ ವಾಯು ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಿಯಪ್ಯಶರೀರವಾನ್. ಶರೀರ ಇದ್ದರೂ ಶರೀರದ ಮೇಲೆ ಅಭಿಮಾನ ಇಲ್ಲದಂತಹ ವಿಲೀನ ಪ್ರಕೃತಿಗಳಾದ ಅಶರೀರರು ಅಂತನಿಸಿಕೊಂಡ ವಾಯುದೇವರ ವಾಣಿ ಅದು ಅಶರೀರವಾಣಿ. ಅಂತಹ ಅಶರೀರವಾಣಿ ನೀವು ಉತ್ತಮವಾದಂತಹ ಸತ್ಕರ್ಮಗಳನ್ನು ಆಚರಣೆ ಮಾಡಿದರೆ ಸತ್ಕರ್ಮದಿಂದಾಗಿ ಜ್ಞಾನ ವೈರಾಗ್ಯಗಳ ಚೈತನ್ಯ ಮತ್ತೆ ಮೊದಲಿನಂತೆ ಬರುವುದಕ್ಕೆ ಸಾಧ್ಯ ಇದೆ. ಶಾಸ್ತ್ರದಲ್ಲಿ ಇದು ಬಹಳ ಸ್ಪಷ್ಟವಾದಂತಹ ಆದೇಶ ಇದೆ, ಉಪದೇಶ ಇದೆ. ಕರ್ಮಣ ಜ್ಞಾನ ಮಾತನೋತಿ. ಕರ್ಮವನ್ನು ಮಾಡಬೇಕು, ಸತ್ಕರ್ಮಗಳನ್ನು ಮಾಡಿದರೆ ಮನುಷ್ಯನಿಗೆ ಆ ಸತ್ಕರ್ಮದಿಂದ ಬಂದ ಪುಣ್ಯದಿಂದ ಜ್ಞಾನೋದಯವಾಗುವುದಕ್ಕೆ ಸಾಧ್ಯ ಇದೆ. ಜ್ಞಾನವೇ ತಾರಕ. ಏನು ಮಾಡಿದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ತಮೇವಂ ವಿದ್ವಾನ್ ಅಮೃತಯಃ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಜ್ಞಾನದಿಂದಲೇ ಮೋಕ್ಷ ಅನ್ನುವುದು ಶಾಸ್ತ್ರದ ಸಾರ ಸರ್ವಸ್ವ ಆದಾಗ ಯಾಕೆ ಕರ್ಮಗಳನ್ನು ಮಾಡಬೇಕು? ಹೋಮಗಳೇಕೆ, ಯಜ್ಞಯಾಗಗಳೇಕೆ, ತೀರ್ಥಯಾತ್ರೆ ಏಕೆ, ಹಿರಿಯರ ಗುರುಗಳ ಸೇವೆ ಏಕೆ, ಪರೋಪಕಾರ ಏಕೆ ಎನ್ನುವ ಪ್ರಶ್ನೆ ಸಾಧಕನ ಮನಸ್ಸಿನಲ್ಲಿ ಬರುವುದು ಸಹಜ. ಶಾಸ್ತ್ರ ಅದಕ್ಕೆ ನೀಡಿದ ಉತ್ತರ ಕರ್ಮಣ ಜ್ಞಾನ ಮಾತನೋತಿ. ಜ್ಞಾನದಿಂದ ಮೋಕ್ಷ ಅನ್ನುವುದು ಸತ್ಯವಾದರೂ ಜ್ಞಾನಕ್ಕೋಸ್ಕರವಾಗಿಯೇ ಕರ್ಮ ಮಾಡಬೇಕಪ್ಪ. ಕರ್ಮ ಮಾಡದೆ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ಕಾರಣ ಬಹಳ ತುಟ್ಟಿ ವಸ್ತು, ಬಹಳ ಬೆಲೆ ಬಾಳುವ ವಸ್ತು ಜ್ಞಾನ ಹಾಗೂ ವೈರಾಗ್ಯ. ಅದೆಷ್ಟು ಬೆಲೆ ಬಾಳತ್ತೋ ಅಷ್ಟು ಬೆಲೆ ಕೊಡಲೇಬೇಕು ನಾವು, ಅಂದರೆ ಆ ವಸ್ತು ನಮಗೆ ಸಿಗತ್ತೆ. ಬೆಲೆ ಬಾಳುವ ವಸ್ತು ಮಾತ್ರ ಅಲ್ಲ ಜ್ಞಾನ. ಆ ಜ್ಞಾನವನ್ನು ಪಡೆದುಕೊಳ್ಳುವಾಗ ನಮಗೆ ಅಡ್ಡಿ ಆತಂಕ ಮಾಡುವವರು ಬಹಳ ಇದ್ದಾರೆ. ಅಂದರೆ ಬೇರೆ ಯಾರಲ್ಲ, ನಮ್ಮ ಪಾಪಗಳೇ. ಈ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ಮಾಡಿದಂತಹ ನಾನಾ ವಿಧವಾದ ಪಾಪಗಳು ನಮಗೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಅಡ್ಡಿಯಾಗ್ತವೆ ಅಂತ ಶ್ರೀಮದ್ ಟೀಕಾಕೃತ್ಪಾದರು ಈಶಾವಾಸ್ಯ ಭಾಷ್ಯ ಟೀಕೆಯಲ್ಲಿ ಹೇಳ್ತಾರೆ. ಹಾಗಾಗಿ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ.
ಕರ್ಮಗಳನ್ನು ಮಾಡಿ ಆ ಶುಭ ಕರ್ಮಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ಪಾಪಕರ್ಮಗಳನ್ನೆಲ್ಲ ತೊಳೆದುಕೊಂಡಾಗ, ವಿಘ್ನಗಳನ್ನು ದೂರ ಮಾಡಿಕೊಂಡಾಗ, ಆ ಪುಣ್ಯವೆಂಬ ಬೆಲೆಯನ್ನು ಕೊಟ್ಟಾಗ ಜ್ಞಾನವೆಂಬ ವಸ್ತುವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ. ಪಡೆದುಕೊಂಡ ಜ್ಞಾನದ ಪುಷ್ಟಿಯೂ ಇರೋದಿಲ್ಲ. ಜ್ಞಾನ ಮಲಗಿದೆ, ವೈರಾಗ್ಯ ಮಲಗಿದೆ ಅಂತ ಪದ್ಮಪುರಾಣ ಹೇಳುತ್ತದೆ. ಅದರ ಸಂಕೇತ ಜ್ಞಾನ ಇದ್ದರೂ ಇಲ್ಲದಂತೆ, ಕಾರ್ಯವನ್ನು ಮಾಡುವುದಕ್ಕೆ ಸಮರ್ಥವಾಗದಂತೆ ವೃದ್ಧಾಪ್ಯದಿಂದ ಮಲಗಿದೆ ಅಂದರೆ ಕೆಲಸಕ್ಕೆ ಬಾರದಂತೆ ಇದೆ ಅಂತ ಅರ್ಥ. ಶುದ್ಧವಾದ ಪಾತ್ರೆಯಲ್ಲಿ ಹಾಲನ್ನು ಹಾಕಿದರೆ ಅಂತಹ ಹಾಲನ್ನು ಕುಡಿದರೆ ಆರೋಗ್ಯ ಇರುತ್ತೆ. ಹೊಲಸು ಪಾತ್ರೆಯಲ್ಲಿ ಹಾಲು ಹಾಕಿಕೊಂಡು ಕುಡಿದರೆ ಅನಾರೋಗ್ಯವೇ ಹೆಚ್ಚಾಗತ್ತೆ. ನಮ್ಮ ಮನಸ್ಸೊಂದು ಪಾತ್ರೆ, ಪಾಪಗಳು ಅಲ್ಲಿರುವ ಹೊಲಸು. ಆ ಪಾಪಗಳು ತುಂಬಿದ ಮನಸ್ಸಿನಲ್ಲಿ ಎಷ್ಟೇ ಜ್ಞಾನವನ್ನು ಧಾರೆ ಎರೆದರೂ ಆ ಜ್ಞಾನ ಹೊಲಸಾಗ್ತಾನೆ ಹೋಗ್ತದೆ. ಹಾಗಾದರೆ ಆ ಪಾಪವೆಂಬ ಹೊಲಸನ್ನು ತೊಳೆದು ಜ್ಞಾನದ ಅಮೃತವನ್ನು ಒಳಗೆ ಹಾಕಬೇಕು. ತೊಳೆಯುವುದಕ್ಕೆ ನೀರು, ಹೊರಗಿನ ನೀರು ಮೈ ತೊಳೆಯಬಹುದು, ಮನಸ್ಸು ತೊಳೆಯೋದಿಲ್ಲ. ಮನಸ್ಸು ತೊಳೆಯುವುದಕ್ಕಿರುವ ನೀರು ಅಂದರೆ ಅದೇ ಪುಣ್ಯ. ಸತ್ಕರ್ಮಗಳಿಂದ ಮಾಡುವುದರಿಂದ ಬಂದ ಪುಣ್ಯ ನಮ್ಮ ಮನಸ್ಸಿನಲ್ಲಿರುವ ಹೊಲಸನ್ನು ತೊಳೆದು ಹಾಕ್ತದೆ. ಆಗ ಅಲ್ಲಿ ಜ್ಞಾನವನ್ನು ಹಾಕಿದಾಗ ಶುದ್ಧವಾದ ಜ್ಞಾನ ನಮ್ಮ ಮೋಕ್ಷವೆಂಬ ಆರೋಗ್ಯಕ್ಕೆ ಕಾರಣ ಆಗ್ತದೆ. ಪರಿಪೂರ್ಣವಾದ ಫಲವನ್ನು ಪಡೆಯಬಹುದು. ಆಗ ಜ್ಞಾನ ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಸಮರ್ಥವಾಗ್ತದೆ, ತರುಣವಾಗ್ತದೆ, ವೈರಾಗ್ಯ ತರುಣವಾಗ್ತದೆ. ಮೊದಲ ಹಂತದಲ್ಲಿ ವೈರಾಗ್ಯ ಬರಬೇಕು, ವಿಷಯಗಳಲ್ಲಿ ಆಸಕ್ತಿ ಕಡಿಮೆಯಾಗಬೇಕು. ದೇವರ ಮಹಿಮೆಯನ್ನು ಕೇಳಿದಷ್ಟು ವಿಷಯಗಳಲ್ಲಿ ಆಸಕ್ತಿ ಕಡಿಮೆಯಾದರೆ, ವಿರಕ್ತಿ ಬಂದರೆ ವಿರಕ್ತಾನಾಮೇವ ಚ ಜ್ಞಾನಂ, ಅದರಿಂದ ಜ್ಞಾನ ಬರುತ್ತದೆ. ಈ ದೃಷ್ಟಿಯಲ್ಲಿ ಅಶರೀರವಾಣಿಯಾಯಿತು, ವಾಯುದೇವರ ಆದೇಶವಾಯಿತು. ಸತ್ಕರ್ಮವನ್ನು ಮಾಡಿ ನಾರದರೆ ಸತ್ಕರ್ಮದಿಂದ ಈ ಜ್ಞಾನ ವೈರಾಗ್ಯಗಳ ಉದ್ಧಾರವಾಗುತ್ತೆ ಅಂತ ಶಿರಸಾವಹಿಸಿದ್ದಾರೆ ಆಜ್ಞೆಯನ್ನು. ಆದರೆ ಏನು ಸತ್ಕರ್ಮ ಮಾಡಬೇಕು ಅನ್ನುವುದು ನಾರದರಿಗೆ ಗೊತ್ತಾಗಲಿಲ್ಲ. ಎಲ್ಲ ಜ್ಞಾನಿಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ಯೋಗಿಗಳಿಗೆ ತೀರ್ಥಂ ತೀರ್ಥಂ ವಿನಿಷ್ಕ್ರಮ್ಯ ಗಚ್ಚನ್ ಪೃಚ್ಛನ್ ಮಾರ್ಗೇ ಮುನೀಶ್ವರಾನ್. ಆಗಿನ ಕಾಲದಲ್ಲಿ ದೊಡ್ಡ 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 ಋಷಿಗಳು, ಮುನಿಗಳು, ಜ್ಞಾನಿಗಳು, ಸ್ವಯಂ ದೇವಋಷಿಗಳು ನಾರದರು 14 ಲೋಕಗಳಲ್ಲಿ ಎಲ್ಲಿಯಾದರೂ ಸಂಚಾರ ಮಾಡಬಹುದು. ಅಂಥ ದೊಡ್ಡ ಶಕ್ತಿ, ಯೋಗ್ಯತೆ, ಸಾಮರ್ಥ್ಯ ಅವರದು. ಕಾರುಣ್ಯವೂ ಹೌದು. ಅಲ್ಲಲ್ಲಿರುವ ಭಕ್ತರ ಉದ್ಧಾರ ಮಾಡಬೇಕು ಅಂತ ಎಲ್ಲ ಕಡೆಗೆ ಸಂಚಾರ ಮಾಡುತ್ತಾರೆ. 14ನೆಯ ಕಕ್ಷೆಯಲ್ಲಿ ಬರ್ತಾರೆ ತಾರತಮ್ಯದಲ್ಲಿ ನಾರದರು. ಅಂತಹ ದೊಡ್ಡ ಸ್ಥಾನ ಅವರಿಗೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೂ ಕೂಡ ಈ ಒಂದು ಕಥಾನಕದ ಮೂಲಕ ಆ ಭಾಗವತದ ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ನಾರದರು ಸಂಚಾರ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯ. ನಾರದರಂತಹ ದೇವರ್ಷಿಗಳಿಗೆ, 14 ಲೋಕಗಳಲ್ಲಿ ಭಕ್ತಿಯ ಪ್ರಸಾರ ಮಾಡಿದ ಮಹಾನುಭಾವರಿಗೆ ಏನು ಸತ್ಕರ್ಮ, ಹೇಗೆ ಜ್ಞಾನ ವೈರಾಗ್ಯಗಳ ಉದ್ಧಾರ ಮಾಡಬೇಕು ಅನ್ನುವುದು ಗೊತ್ತಾಗ್ತಾ ಇಲ್ಲ ಅನ್ನುವುದು ಒಂದು ದೊಡ್ಡ ಸುದ್ದಿಯಾಗಿದೆಯಂತೆ. ಅವತ್ತಿನ ಕಾಲದ ವಾರ್ತೆ ಹರಡುವ ಕ್ರಮ ಬಹಳ ವಿಚಿತ್ರವಾಗಿತ್ತು ಅಂತ ಅನ್ನಿಸ್ತದೆ. ಇವತ್ತಿನ ಹಾಗೆ ಯಾವ ಮಾಧ್ಯಮಗಳಿರಲಿಲ್ಲ. ಆದರೂ ವಾರ್ತೆ ಎಲ್ಲರಿಗೂ ಬಹಳ ಬೇಗ, ಇವತ್ತಿನ ಮಾಧ್ಯಮಗಳ ಸಹಾಯದಿಂದ ಏನು ಸುದ್ದಿ ಹರಡಬೇಕೋ ಇನ್ನೂ ಬೇಗ ಹರಡ್ತಾ ಇತ್ತು. ಅದು ಬಹಳ ವಿಚಿತ್ರ. ಎಲ್ಲ ಕಡೆಗೆ ಸುದ್ದಿಯಾಗಿದೆ. ಎಲ್ಲ ಋಷಿಮುನಿಗಳಿಗೂ ಇದೊಂದು ದೊಡ್ಡ ಆಶ್ಚರ್ಯದ ಮಾತಾಗಿದೆ. ಆಗ ನಾನೆಲ್ಲ ಕಡೆಗೆ ಹೋಗ್ತಾ 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 ಇದೀಗ ನಿಮ್ಮ ಹತ್ರ ಬಂದಿದ್ದೇನೆ.
ಸನಕಾದಿಗಳಿಗೆ ಹೇಳ್ತಾರೆ ನಾರದರು, ನೀವು ಹೇಳಿ ನನಗೆ ಸತ್ಕರ್ಮ ಏನು ಮಾಡಬೇಕು ಅಂತ. ಸನಕಾದಿಗಳು ಯಾಕೆ ಖಿನ್ನಚಿತ್ತರಾಗಿ ಆಲೋಚನೆಯಲ್ಲಿ ಮುಳುಗಿದ್ದೀರಿ ನಾರದರೆ ಅಂತ ಕೇಳಿದ್ದಕ್ಕೆ ಇಷ್ಟೆಲ್ಲ ಕಥೆ ಹೇಳಿದರು. ಜ್ಞಾನ ಭಕ್ತಿ ವೈರಾಗ್ಯಗಳ ಭೇಟಿಯಾಗಿ ಭಕ್ತಿಯನ್ನು ಪುಷ್ಟಳನ್ನಾಗಿ ಮಾಡಿ ಜ್ಞಾನ ವೈರಾಗ್ಯಗಳ ಪುಷ್ಟಿಗಾಗಿ ಪ್ರಯತ್ನವನ್ನು ಮಾಡುವ ಹಂತದಲ್ಲಿ ಸತ್ಕರ್ಮ ಮಾಡು ಎಂಬ ಆದೇಶ ಬಂದಿದೆ. ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಅದಕ್ಕಾಗಿ ಹುಡುಕುವಾಗ ತಮ್ಮಂತಹ ಜ್ಞಾನಿಗಳ ದರ್ಶನವಾಗಿದೆ. ನಿನ್ನೆ ದಿವಸ ತಿಳಿದ ಹಾಗೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ, ಅದನ್ನೂ ನಾರದರು ಇಲ್ಲಿ ತೋರಿಸ್ತಾರೆ. ಆಕಾಶವಾಣಿಯಾಯಿತು ಸತ್ಕರ್ಮ ಮಾಡು ಅಂತ. ನೇರವಾಗಿ ನನಗೆ ದಿವ್ಯವಾಣಿ ಬಂತು, ಉಪದೇಶ ಮಾಡಿದೆ, ಸತ್ಕರ್ಮ ಉದ್ಧಾರ ಹೊಂದಿದೆ ಅಂತಾಗೋದಿಲ್ಲ. ಕೊನೆಗೂ ನಮ್ಮ ಉದ್ಧಾರ ನಮ್ಮ ಗುರುಗಳಿಂದಲೇ. ಗುರುದ್ವಾರ ಪ್ರಸಾದ ಕೃತ ಹಂತಿತಿ. ನಾರದರ ಗುರುಗಳು ಸನತ್ಕುಮಾರರೇ ನಾರದರ ಗುರುಗಳಾದದ್ದರಿಂದ ಎಲ್ಲ ಋಷಿಗಳ ಮುನಿಗಳ ಆಶ್ರಮಗಳಿಗೆ ಸುತ್ತಾಡಿದರು, ಎಲ್ಲ ದೇವತೆಗಳಿಗೆ ಅಂಗಲಾಚಿ ಬೇಡಿದರು. ಸಿಗದ ಉತ್ತರ ಕೊನೆಗೂ ಸನತ್ಕುಮಾರರಿಂದ ಆ ಉತ್ತರ ಬರ್ತಾ ಇದೆ. ಅಂದರೆ ಯದ್ಗುರುಸ್ಸು ಪ್ರಸನ್ನಸ್ಸನ್ ದದ್ಯಾತ್ತನ್ನಾನ್ಯಥಾ ಭವೇತ್. ಗುರುಗಳಿಂದಲೇ ಉದ್ಧಾರ, ಗುರುಗಳಿಂದಲೇ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ, ಅವರಲ್ಲಿದ್ದು ಉಪದೇಶ ಮಾಡ್ತಾನೆ ಅಂತ ತೋರಿಸ್ತಾರೆ. ಸನತ್ಕುಮಾರಾದಿಗಳ ಬಗ್ಗೆ ನಾರದರು ವರ್ಣನೆ ಮಾಡ್ತಾರೆ. ಸದಾ ವೈಕುಂಠ ನಿಲಯಾಃ ಹರಿಕೀರ್ತನ ತತ್ಪರಾಃ ಲೀಲಾಮೃತ ರಸೋನ್ಮತ್ತಾಃ ಕಥಾಮಾತ್ರೈಕ ಜೀವಿನ. ವಿರಕ್ತ ಶಿಖಾಮಣಿಗಳು, ಹರಿಕಥೆಯೇ ಅವರಿಗೆ ಅಮೃತ, ಅದರಿಂದಲೇ ಬದುಕಿದವರು. ಮೂಕ ಬಧಿರರಂತಿಪ್ಪರ ನೋಳ್ಪ ಜನಕ್ಕೆ ಅಂತ ಇದ್ದ ಹಾಗೆ ಹುಚ್ಚರಂತೆ ಕಾಣಿಸ್ತಾ ಇದ್ದಾರೆ. ಏನು ಹುಚ್ಚು? ಆ ಭಗವಂತನ ಕಥಾಮೃತದ ಸೇವನೆಯನ್ನು ಮಾಡಿ ಬಾಹ್ಯ ಪ್ರಪಂಚದ ಬಗ್ಗೆ ಯಾವುದೇ ವಿಧವಾದ ಆಸಕ್ತಿ ಇಲ್ಲದಂತೆ ಅದರೊಳಗೇ ಮುಳುಗಿ ಹುಚ್ಚರಂತೆ ಹುಚ್ಚರಿಗೆ ತೋರ್ತಾರೆ. ನಿಜವಾದ ಜ್ಞಾನಿಗಳಿಗೆ ಅವರ ಭಕ್ತಿಯ ಪರಾಕಾಷ್ಠೆಯ ಪರಿಚಯ ಆಗತ್ತೆ. ಅಂತಹ ಮಹಾಜ್ಞಾನಿಗಳು ಬಾಯಿ ತೆಗೆದರೆ ಎರಡೇ ಶಬ್ದ ಅಂತೆ ಅವರಿಂದ, ಹರಿಶರಣಂ 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 ಹರಿಶರಣಂ. ಏವಂ ಹಿ ನಿತ್ಯಂ ಯೇಷಾಂ ಮುಖೇ ವಚಃ ಅತಃ ಕಾಲ ಸಮಾಧಿಷ್ಟ ಜರಾಯುಷ್ಮಾನ್ನ ಬಾಧತೆ. ಯಾವಾಗಲೂ 5 ವರ್ಷದ ಬಾಲಕರಂತೆ ಇರ್ತಾರಂತೆ. ಕುಮಾರರಾಗೇ ಇರ್ತಾರೆ. ಹೆಸರು ಮಾತ್ರ ಸನತ್ಕುಮಾರ ಅಲ್ಲ, ನಿಜವಾದ ಅರ್ಥದಲ್ಲಿಯೂ ಅವರು ಯಾವಾಗಲೂ ಕುಮಾರರಂತೆಯೇ ಇರುವವರು. ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು. ಪಂಚಷಡ್ಢಾಯನಾರ್ಭಾಭಾಃ ಪೂರ್ವೇಶಾಮಪಿ ಪೂರ್ವಜಾಃ. 5-6 ವರ್ಷದ ಬಾಲಕರಂತೆ ಇರಬೇಕು. ಯಾಕೆ ಇವರಿಗೆ ಸಾಮಾನ್ಯವಾಗಿ ಕಾಲ ಕಳೆದಂತೆ ದೇಹದಲ್ಲಿ ವಿಕಾರ, ಮೈಯೆಲ್ಲ ಮುದ್ದೆಯಾಗೋದು, ಕೂದಲು ಬಿಳಿಯಾಗೋದು, ಹಲ್ಲು ಬೀಳೋದು, ಅಶಕ್ತಿಯಾಗೋದು ಯಾವುದು ಇಲ್ವಲ್ಲ ಯಾಕೆ ಅಂತ ನಾರದರು ಹೇಳುವ ಮಾತು, ಬಾಯಿಯಲ್ಲಿ ಯಾವಾಗಲೂ ಹರಿಶರಣಂ ಅಂತ ದೇವರಿಗೆ ಶರಣು ಹೋಗಿ ದೇವರ ರಕ್ಷಾ ಕವಚವನ್ನು ತೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಮುಪ್ಪು ಬಂದಿಲ್ಲ ಅಂತಾರೆ. ಅತಃ ಕಾಲ ಸಮಾಧಿಷ್ಟ ಜರಾಯುಷ್ಮಾನ್ನ ಬಾಧತೆ. ಅಂತಹ ಜ್ಞಾನಿಗಳು ನಿಮ್ಮ ದ್ರೋಹ ಮಾಡಿದ್ದಕ್ಕೆ ಜಯ ವಿಜಯರಿಗೆ ಎಂತಹ ಅಧೋಗತಿ ಆಯಿತು. ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ ದಂತವಕ್ರ, ಶಿಶುಪಾಲ ದಂತವಕ್ರರಾಗಿ ಹುಟ್ಟುವಂತಹ ಪ್ರಸಂಗ ಬಂತು. ಅಂತಹ ಭಗವಂತನ ಮಹಾನುಗ್ರಹಕ್ಕೆ ಪಾತ್ರರಾದವರು ತಾವು ನಮಗೆ ಉಪದೇಶವನ್ನು ಮಾಡಬೇಕು ಅಂತ ಕೇಳಿದಾಗ, ಯಾಕೆ ಚಿಂತೆ ಮಾಡ್ತೀರಾ ನಾರದರೆ? ನಿಮಗೇನು ದೇವರು ಅನುಗ್ರಹ ಕಡಿಮೆ ಮಾಡಿದ್ದಾನೆ? ಸದಾ ಶ್ರೀಕೃಷ್ಣ ದಾಸಾನಾಂ ಅಗ್ರಣೀಹಿ ಯೋಗ ಭಾಸ್ಕರ. ನಿರಂತರ ಹರಿಧ್ಯಾನ ತತ್ಪರರಾದಂತಹ ಯೋಗ ಭಾಸ್ಕರರು ನೀವು, ಯೋಗ ಸೂರ್ಯರು. ಶಿಷ್ಯರು ಗುರುಗಳ ವರ್ಣನೆ ಮಾಡಿದರೆ ಗುರುಗಳು ಶಿಷ್ಯರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಋಷಿ ಮುನಿಗಳಿದ್ದಾರೆ, ನಾನಾ ವಿಧವಾದ ಮಾರ್ಗಗಳನ್ನು ಹೇಳುತ್ತಾರೆ. ಸ್ವರ್ಗ ಸಾಧನವಾದ ಅನೇಕ ಯಜ್ಞ ಯಾಗಗಳಿವೆ, ಬೇಕಾದಷ್ಟು ಉಪಾಯಗಳಿವೆ, ಪುಣ್ಯಗಳಿವೆ, ದಾನ ಧರ್ಮಗಳಿವೆ. ಆದರೆ ವೈಕುಂಠ ಸಾಧನವಾದ, ಮೋಕ್ಷವನ್ನು ಕೊಡುವುದಕ್ಕೆ ಸಾಧನವಾದ ಶ್ರೇಷ್ಠ ಉಪಾಯವನ್ನು ನಾವು
ಹೇಳ್ತೇವೆ, ಅದು ಅತ್ಯಂತ ರಹಸ್ಯವಾದದ್ದು, ಗೌಪ್ಯವಾದದ್ದು. ದ್ರವ್ಯಯಜ್ಞ, ಯೋಗಯಜ್ಞ, ನಾನಾ ವಿಧವಾದ ಯಜ್ಞಗಳಿವೆ. ಆ ಎಲ್ಲ ಯಜ್ಞಗಳು ಕರ್ಮಗಳೇ, ಅವೆಲ್ಲ ಶುಭ ಕರ್ಮಗಳೇ, ಅಲ್ಲ ಅಂತಲ್ಲ. ಆದರೂ ಆಕಾಶವಾಣಿಯಲ್ಲಿ ನಿಮಗೆ ಸತ್ಕರ್ಮ ಮಾಡಬೇಕು ಅಂತ ಹೇಳಿದ ಸತ್ಕರ್ಮ ಅಂದರೆ ಅದು ಜ್ಞಾನಯಜ್ಞ. ಸತ್ಕರ್ಮ ಸೂಚಕೋ ನೂನಂ ಜ್ಞಾನಯಜ್ಞ ಸ್ಮೃತೋ ಬುಧೈ ಶ್ರೀಮದ್ಭಾಗವತಾಲಾಪ ಸತು ಗೀತಶುಕಾದಿಭಿ. ಆ ಜ್ಞಾನಯಜ್ಞವು ಯಾವ ಜ್ಞಾನಯಜ್ಞ? ಯಾವ ಗ್ರಂಥದ ಪ್ರವಚನ ಮಾಡಬೇಕು, ಯಾವ ಗ್ರಂಥದ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಪಾವಿತ್ರ್ಯವನ್ನು ಪಡೆಯಬೇಕೆಂದರೆ ಶ್ರೀಮದ್ ಭಾಗವತ. ಅದೇ ದೊಡ್ಡದಾದಂತಹ ಸತ್ಕರ್ಮ. ಅದನ್ನು ನೀವು ಅನುಷ್ಠಾನ ಮಾಡಿ. ಸತ್ಕರ್ಮ ಅಂದರೆ, ಸತ್ ಅಂದರೆ ಶುದ್ಧವಾದದ್ದು, ನಿರ್ದುಷ್ಟವಾದದ್ದು, ಅದು ನಿರ್ದುಷ್ಟವಾದ ಕರ್ಮ. ಸತ್ಕರ್ಮ ಅಂದರೆ ಶುಭವಾದ ಕರ್ಮ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಸತ್ ಶ್ರೇಷ್ಠವಾದ, ಶುಭವಾದ, ಮಂಗಲವಾದ, ಸಾಧುವಾದ ಕರ್ಮ. ಅದು ಶ್ರೀಮದ್ ಭಾಗವತದ ಪ್ರವಚನ. ಸತ್ವಂ ಸ್ವಾತಂತ್ರ್ಯಮುದ್ದಿಷ್ಟಂ. ಸತ್ ಅಂದರೆ ಸ್ವತಂತ್ರನಾದಂತಹ ಪರಮಾತ್ಮ. ಸ್ವತಂತ್ರನಾದ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಕರ್ಮ ಅದು ಸತ್ಕರ್ಮ, ಶ್ರೀಮದ್ ಭಾಗವತದ ಪ್ರವಚನ. ಅತಿ ಶ್ರೇಷ್ಠವಾದ ಕರ್ಮ ಸಚ್ಛಬ್ದ ಉತ್ತಮಂ ಬ್ರೂಯಾತ್. ಅತಿಶ್ರೇಷ್ಠವಾದಂತಹ ಕರ್ಮ ಅದು ಶ್ರೀಮದ್ ಭಾಗವತದ ಪ್ರವಚನ. ಸದಿತಿ ಪ್ರಾಣ ಅಂತ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಸತ್ ಅಂದರೆ ಉತ್ತಮ, ಉತ್ತಮ ಅಂದರೆ ಜೀವೋತ್ತಮರು, ಮುಖ್ಯ ಪ್ರಾಣದೇವರು ಅಂತ ಉಪನಿಷತ್ತು ಹೇಳುತ್ತದೆ. ಹಾಗಾಗಿ ಇದು ಸತ್ಕರ್ಮ, ಮುಖ್ಯ ಪ್ರಾಣದೇವರು ನಿನಗೆ ಆದೇಶ ಮಾಡಿದ ಕರ್ಮ ಇದೇ ಕರ್ಮ ಅಂತ. ಸ್ವತಂತ್ರನಾದ ಭಗವಂತನಿಗೆ ಪ್ರಿಯವಾದದ್ದು, ಜೀವೋತ್ತಮರಾದ ವಾಯುದೇವರಿಗೆ ಪ್ರಿಯ, ಅವರು ಆದೇಶ ಮಾಡಿದ್ದು, ಅವರ ಮಾರ್ಗದರ್ಶನದಲ್ಲಿ ನೀನು ಆ ಭಾಗವತದ ಪ್ರವಚನವನ್ನು ಮಾಡಬೇಕು. ಅವರ ವ್ಯಾಖ್ಯಾನಕ್ಕನುಗುಣವಾಗಿ, ಅವರ ಉಪದೇಶಕ್ಕನುಗುಣವಾಗಿ. ಇದು ಅತ್ಯಂತ ಸಾಧುವಾದ ಕರ್ಮ, ನಿರ್ದುಷ್ಟವಾದ ಕರ್ಮ, ಮೋಕ್ಷ ಸಾಧನವಾದ ಕರ್ಮ. ಇದನ್ನು ಮಾಡುವಂತ ಆದೇಶ ಮಾಡಿದ್ದಾರೆ. ಆಗ ನಾರದರೊಂದು ಮಧ್ಯೆ ಪ್ರಶ್ನೆಯನ್ನು ಕೇಳುತ್ತಾರೆ, ಭಕ್ತರ ಪರವಾಗಿ. ಅವರಿಗೆ ಗೊತ್ತಿದ್ದರೂ ಜನರಿಗೆ ಮಹತ್ವ ತಿಳಿಸಿಕೊಡಬೇಕು ಅಂತ. ವೇದಗಳ ಪಠನದಿಂದ ಏಳದಿದ್ದ ಜ್ಞಾನ ವೈರಾಗ್ಯಗಳು, ಗೀತಾಪಾಠದಿಂದ ಏಳದಿದ್ದ ಈ ಜ್ಞಾನ ವೈರಾಗ್ಯಗಳು ಭಾಗವತವನ್ನು ಕೇಳಿದ ಮಾತ್ರಕ್ಕೆ ಆ ಜ್ಞಾನ ವೈರಾಗ್ಯಗಳಿಗೆ ತಾರುಣ್ಯ ಬರುವುದು ಸಾಧ್ಯವಾ ಅಂತ. ಯಾಕೆಂದರೆ ಗೀತೆ ದೊಡ್ಡದಲ್ವಾ. ಭಾಗವತ ಇದು ವೇದಗಳಿಗೆ ಸಮಾನ. ವೇದಗಳಿಗಿಂತಲೂ ದೊಡ್ಡದಾದದ್ದು ಭಾರತ. ಭಾರತದಲ್ಲಿಯೂ ಶ್ರೇಷ್ಠವಾದದ್ದು, ಅದರ ಸಾರ ಸರ್ವಸ್ವ ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನು ನಾನು ಪಾರಾಯಣ ಮಾಡಿದೆ, ವೇದಗಳನ್ನೆಲ್ಲ ಪಠನ ಮಾಡಿದೆ, ಆದರೂ ಎದ್ದಿಲ್ಲ. ಅದಕ್ಕೆ ಸನಕಾದಿಗಳು ಉತ್ತರ ಕೊಡ್ತಾರೆ, ನೋಡಪ್ಪ, ವೇದಾಂತಗಳ ಮಹತ್ವ ಕಡಿಮೆ ಇದೆ ಅಂತ ತಿಳಿಯಬೇಡಿ. ಬಹಳ ಮಹತ್ವ ಇದೆ. ಸುಲಭವಾಗಿ ಜನರು ತಿಳಿದುಕೊಳ್ಳೋದಕ್ಕಾಗೋದಿಲ್ಲ, ಬಹಳ ಕಷ್ಟ. ಉದಾಹರಣೆಗಳನ್ನು ಕೊಡ್ತಾರೆ, 3 ಉದಾಹರಣೆಗಳನ್ನು ಕೊಡ್ತಾರೆ ಸನಕಾದಿಗಳು. ಪ್ರಾಯ ಒಬ್ಬೊಬ್ಬರು ಒಂದೊಂದು ಉದಾಹರಣೆ ಕೊಟ್ಟರೋ ಏನೋ. ಆಮೂಲ ಅಗ್ರಂ ರಸಸ್ತಿಷ್ಠನ್ನಾಸ್ತೆ ನ ಸ್ವಾದ್ಯತೆ ಯಥಾ ಸಭೂಯ ಸಂಪೃಥಗ್ಭೂತಃ ಫಲೇ ವಿಶ್ವ ಮನೋಹರ. ರಸ ಇದ್ದಕ್ಕಿದ್ದ ಹಾಗೆ ಹಣ್ಣಿನಲ್ಲಿ ಬರೋದಿಲ್ಲ. ಗಿಡದಲ್ಲಿ ರಸ ಇರುತ್ತದೆ, ಬೇರಿನಲ್ಲಿದೆ, ಗಿಡದಲ್ಲಿದೆ, ಕಾಂಡದಲ್ಲಿದೆ, ಟೊಂಗೆಗಳಲ್ಲಿ, ಎಲೆಗಳಲ್ಲಿ, ಹೂವುಗಳಲ್ಲಿ. ಆದರೆ ಯಾವ ಹಂತದಲ್ಲಿಯೂ ಆ ರಸವನ್ನು ಆಸ್ವಾದನೆ ಮಾಡಲಿಕ್ಕಾಗೋದಿಲ್ಲ. ಅದು ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗಿ ಪಕ್ವಾದಾಗ ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಬರುತ್ತೆ. ಹಾಗೆ ಶ್ರೀಮದ್ ಭಾಗವತ ಇದು ನಿಗಮ ಕಲ್ಪತರೋರ್ಗಲಿತಂ ಫಲಂ. ವೇದ ಇದು ವೃಕ್ಷ. ಆ ವೃಕ್ಷದ
ಕಣಕಣಗಳಲ್ಲಿ ರಸ ತುಂಬಿದೆ, ಆಗ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೋ ಹಾಗೆ ವೇದವ್ಯಾಸ ದೇವರು ಆ ಸಕಲ ವೇದಗಳ ಶಾಸ್ತ್ರಗಳ ಸಾರವನ್ನು ಭಾಗವತದಲ್ಲಿ ತುಂಬಿದ್ದಾರೆ ಅನ್ನುವುದಕ್ಕೆ ಭಾಗವತದಿಂದ ಬೇಗ ಜ್ಞಾನೋದಯವಾಗ್ತದೆ, ವೈರಾಗ್ಯೋದಯವಾಗ್ತದೆ, ಜ್ಞಾನ ವೈರಾಗ್ಯಗಳ ತಾರುಣ್ಯ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ನಿನಗೆ ಆ ಸತ್ಕರ್ಮವನ್ನು ಆದೇಶ ಮಾಡ್ತಾ ಇದ್ದೇವೆ. ಹಾಲಿನಲ್ಲಿ ತುಪ್ಪ ಇದೆ ಅಂತ ಹೇಳಿ ತುಪ್ಪದಿಂದ ಆಗುವ ಕೆಲಸವನ್ನು ನೇರವಾಗಿ ಹಾಲಿನಿಂದ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಮೊಸರಾಗಬೇಕು ಹೆಪ್ಪ, ಆಮೇಲೆ ಮೊಸರು ಕಡೆಯಬೇಕು, ಬೆಣ್ಣೆ ಬರಬೇಕು, ಅದನ್ನು ಕಾಯಿಸಬೇಕು, ಆಗ ಆ ತುಪ್ಪ ನಮಗೆ ಕೆಲಸಕ್ಕೆ ಬರುತ್ತೆ. ಹಾಲಿನೊಳಗೆ ತುಪ್ಪ ಇದೆ ನೋಡಿ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮತ್ ಟೀಕಾಕೃತ್ಪಾದರು, ಶ್ರೀಮದ್ ಅನುವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧಾ ಗ್ರಂಥಗಳಲ್ಲಿ ಬಹಳ ಸ್ಪಷ್ಟವಾಗಿ ಸದಸತ್ಕಾರ್ಯವಾದದ ಸಮರ್ಥನೆಯನ್ನು ಮಾಡುತ್ತಾರೆ. ಕೆಲವು ದಾರ್ಶನಿಕರು, ನೈಯಾಯಿಕರು, ವೈಶೇಷಿಕರು ಮೊದಲು ಸರ್ವಥಾ ಇಲ್ಲದಿರುವ ಕಾರ್ಯ ಅದು ಕಾರಣಗಳಿಂದ ಹುಟ್ಟಿ ಬರ್ತದೆ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರ ಸಿದ್ಧಾಂತ ಯಾವುದೂ ಸರ್ವಥಾ ಇಲ್ಲದೇ ಇರೋದು, ಶೂನ್ಯದಿಂದ ಯಾವ ಕಾರ್ಯವೂ ಬರೋದಿಲ್ಲ. ಅದು ಸೂಕ್ಷ್ಮ ರೂಪದಲ್ಲಿ ಇರೋದು ಕಾರಣಗಳ ಸಹಾಯದಿಂದ ಒಂದು ಸ್ಥೂಲವಾದ ಕಾರ್ಯರೂಪವನ್ನು ತೆಗೆದುಕೊಳ್ಳುತ್ತೆ ಎನ್ನುವ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಮಂಡನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಮಂಡನೆ ಮಾಡಿದ ಆ ಸಿದ್ಧಾಂತ ಪದ್ಮಪುರಾಣದಲ್ಲಿ ಎಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಬರ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಿದರೆ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಎಷ್ಟು ಪರಮ ಪ್ರಮಾಣಭೂತವಾದದ್ದು, ಅನುಭವ ಗೋಚರವಾದದ್ದು ಎಷ್ಟು ಸತ್ಯವೋ ಆಗಮಗಳಿಂದ ಅಷ್ಟೇ ಸುಸ್ಪಷ್ಟವಾಗಿ ಪ್ರತಿಪಾದಿತವಾಗಿದೆ ಅಂತ ಕಂಡಾಗ ಅದೆಷ್ಟು ಆನಂದವಾಗುತ್ತೆ. ಯಥಾ ದುಗ್ಧೆ ಸ್ಥಿತಂ ಸರ್ಪಿ ನ ಸ್ವಾದಾಯೋಪಕಲ್ಪತೆ, ಆದರೆ ಅದೇ ಪೃಥಗ್ಭೂತಂ, ಹೊರಗೆ ಬಂದಾಗ ಆನಂದ ಆಗತ್ತೆ. ಇಕ್ಷುದಂಡ, ಕಬ್ಬಿನ ಆ ದಂಡದಲ್ಲಿ ರಸ ತುಂಬಿದೆ ಅಂತ ನೆಕ್ಕಿದರೆ ರಸ ಗೊತ್ತಾಗೋದಿಲ್ಲ. ಏನು ವೇದಗಳಿಗೆ ಇಷ್ಟೆಲ್ಲ ಹಿಂದೆ ಮುಂದೆ ಜಗ್ಗಾಡಿ ಚರ್ಚೆ ಮಾಡಿ ಒಂದು ಅರ್ಥ ಹೇಳ್ತಿರಲ್ಲ, ಸುಮ್ಮನೆ ಕೇಳಿದರೆ ಏನು ಅರ್ಥ ಆಗುತ್ತೋ ಅದೇ ಚೆನ್ನಾಗಿರ್ತದೆ ಅಂತ. ಹಾಗಾದರೆ ವ್ಯಾಸರಾಜರಂತಾರೆ, ನಿನ್ನ ಕೈಯಲ್ಲಿ ಒಂದು ಕಬ್ಬಿನ ದಂಡ ಕೊಡ್ತೇವೆ, ಅದನ್ನು ನೆಕ್ಕಿಬಿಡು, ಬಹಳ ಹಿಂಡಿ ಗಿಂಡಿ ಎಲ್ಲ ಮಾಡಬೇಡ, ಸುಮ್ಮನೆ ಹೇಗಿದೆ ಹಾಗೆ ಹೀಗೆ ತೆಗೆದು ನೆಕ್ಕಿಬಿಡು, ಆನಂದ ಆಗತ್ತಾ? ನಾಲಿಗೆ ಸೀಳಿಬಿಡ್ತದಷ್ಟೇ. ಹಾಗಾದರೆ ಅದನ್ನು ಹಿಂಡಿ ರಸ ತೆಗೆದಾಗಲೇ ಆನಂದ. ಹಾಗೆ ವೇದಾದಿ ಶಾಸ್ತ್ರಗಳ ಮಥನ ಮಾಡಿ ವಿಮರ್ಶೆ ಮಾಡಿ ಅದರ ಸಾರವನ್ನು ತೆಗೆದಾಗ ಅದು ಆನಂದವನ್ನು ಕೊಡುತ್ತೆ. ಹಾಗೆ ವೇದವ್ಯಾಸದೇವರು ಶ್ರೀಮದ್ ಭಾಗವತದಲ್ಲಿ ಸಕಲ ಶಾಸ್ತ್ರಗಳ ಸಾರವನ್ನು ಹಿಡಿದಿಟ್ಟಿದ್ದಾರೆ. ನಾರದರೆ ಅದು ಬೇರೆ ಅಲ್ಲ, ಅದನ್ನು ಕೊಟ್ಟಾಗ ಇವರಿಗೆ ಪುಷ್ಟಿ ಬರುತ್ತದೆ ಅಂತ ಹೇಳಿದಾಗ ನಾರದರು ಬಹಳ ಸಂತೋಷಪಟ್ಟಿದ್ದಾರೆ. ಒಂದು ಮಾತನ್ನು ತಿಳಿಯಬೇಕು, ಕಥೆಗಳ ಜೊತೆಗೆ ಕೆಲವು ತತ್ವಗಳನ್ನು ಚೆನ್ನಾಗಿ ತಿಳಿಯಬೇಕು. ಮೇಲ್ನೋಟಕ್ಕೆ ಕೆಲವು ಪುರಾಣಗಳಲ್ಲಿ ಬೇರೆ ತರಹದ ಮಾತುಗಳು ಕಾಣಿಸ್ತವೆ. ವೇದಾಂತ ವೇದ ಸುಸ್ನಾತೆ ಗೀತಾಯಾಹ ಅಪಿ ಕರ್ತರಿ ಪರಿತಾಪವತಿ ವ್ಯಾಸೆ ಮುಹ್ಯತಿ ಅಜ್ಞಾನಸಾಗರೆ ತದಾತ್ವಯ ಪುರಾಪ್ರೋಕ್ತಂ ಚತುಶ್ಲೋಕ ಸಮನ್ವಿತಂ ತದೀಯ ಶ್ರವಣಾತ್ ಸದ್ಯೋ ನಿರ್ಬಾಧೋ ಬಾದರಾಯಣ. ಸನತ್ಕುಮಾರರಂತಾರೆ, ನಾರದರೆ ಇದೇನು ಭಾಗವತ ನಿಮಗೆ ಗೊತ್ತಿಲ್ವಾ? ಬ್ರಹ್ಮದೇವರಿಂದ ನೀವೇ ಉಪದೇಶ ಪಡೆದಿದ್ದೀರಿ. ವೇದವ್ಯಾಸದೇವರು ಮಹಾಭಾರತ ರಚನೆ ಮಾಡಿದರು, ಭಗವದ್ಗೀತೆಯನ್ನು ರಚನೆ ಮಾಡಿದರು. ಆ ಮಹಾಭಾರತದೊಳಗೆ ಅಂತಹ ವೇದವ್ಯಾಸದೇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೋ ಮನಸ್ಸಿನೊಳಗೆ ದುಃಖ, ನಾನೇನೋ ಮಾಡಿಲ್ಲ ಅನ್ನುವುದಕ್ಕೋಸ್ಕರ ಖೇದ. ಅದಕ್ಕಾಗಿ ಅವರು ಅಜ್ಞಾನ ಸಾಗರದಲ್ಲಿ ಮುಳುಗಿದಾಗ, ಮೋಹದೊಳಗೆ ಸಿಲುಕಿದಾಗ ನೀವು ಹೋಗಿ ಭಾಗವತದ ಉಪದೇಶ ಮಾಡಿ ಅವರಿಗೆ ಬಂದ ಎಲ್ಲ ಬಾಧೆಯನ್ನು ಪೀಡೆಯನ್ನು ಪರಿಹಾರ ಮಾಡಿ ಅವರು ಭಾಗವತದ ರಚನೆಯನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟವರೇ ನೀವು ಅಂತ ನಾರದರಿಗೆ ಸನತ್ಕುಮಾರಾದಿಗಳು ನೆನಪು ಮಾಡಿಕೊಟ್ಟಾಗಿದೆ.
ನಾರದರ ಸ್ತೋತ್ರ ಮಾಡಲಿಕ್ಕೆ ಹೋಗಿ ಸರ್ವೋತ್ತಮನಾದ ಶ್ರೀಹರಿ ವೇದವ್ಯಾಸದೇವರು ಯಾವ ವೇದವ್ಯಾಸದೇವರ ರಚನೆ ಮಾಡಿದ ಭಾಗವತ ಮೋಕ್ಷವನ್ನು ಕೊಡ್ತದೆ ಅಂತ ಇಷ್ಟೊತ್ತು ವರ್ಣನೆ ಮಾಡಿದರೋ ಆ ವೇದವ್ಯಾಸದೇವರನ್ನೇ ಒಂದರ್ಥದಲ್ಲಿ ಕಡಿಮೆ ಮಾಡಿ ನಾರದರನ್ನು ಬಹಳ ದೊಡ್ಡಸ್ತಿಕೆಯಿಂದ ದೊಡ್ಡ ಸ್ಥಾನದಲ್ಲಿ ವರ್ಣನೆ ಮಾಡಿದ ಹಾಗೆ ಕಾಣಿಸ್ತದೆ. ಸರ್ವಥಾ ಹಾಗೆ ತಿಳಿಯಬಾರದು. ಪೂರ್ವೋತ್ತರ ವಾಕ್ಯಗಳಿಗೆಲ್ಲ ವಿರುದ್ಧ ಅದು. ಪರಿತಾಪವತಿ ವ್ಯಾಸೇ ಮುಹ್ಯತ್ಯಜ್ಞಾನ ಸಾಗರೆ ಅಂದರೆ ವೇದವ್ಯಾಸದೇವರಿಗೆ ಬಹಳ ಪರಿತಾಪ ಆಗಿತ್ತು ಅಂತ ಅರ್ಥ ಅಲ್ಲ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನು ನಿರ್ಣಯ ಕೊಟ್ಟಿದ್ದಾರೋ ಅದೇ ಪದ್ಮಪುರಾಣದ ತಾತ್ಪರ್ಯ. ತಾಪ, ದುಃಖ, ಖೇದ ಎಲ್ಲ ಶಬ್ದಗಳಿಗೂ ಅನಲಂಬುದ್ಧಿ ಎಂಬ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ವೇದವ್ಯಾಸದೇವರಿಗೆ ದುಃಖ ಆಯಿತು ಅಂತ ಅರ್ಥ ಅಲ್ಲ, ತಾಪ ಆಯಿತು ಅಂದರೆ ತಾಪ ಆಯಿತು ಅಂತ ಅರ್ಥ ಅಲ್ಲ. ಮಹಾಭಾರತದ ರಚನೆಯನ್ನು ಮಾಡಿದ ಮೇಲೂ ನನ್ನ ಅವತಾರ ಕಾರ್ಯ ಪೂರ್ಣವಾಗಬೇಕಾಗಿದೆ, ಇನ್ನೂ ಮುಂದೆ ಭಾಗವತದ ರಚನೆಯನ್ನು ಮಾಡಬೇಕು. ನಾನು ಮಹಾಭಾರತದ ರಚನೆ ಮಾಡಿದ್ದು ಜ್ಞಾನಿಗಳಿಗೆ ಸಾಕು. ಆದರೆ ಇನ್ನುಳಿದ ಸಾಮಾನ್ಯ ಜನರಿಗೆ ಮಹಾಭಾರತದಿಂದ ಭಗವಂತನ ಮಹಿಮೆಯನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲದವರಿಗೆ ಭಾಗವತದ ರಚನೆಯನ್ನು ನಾನು ಮಾಡಬೇಕು, ನನ್ನ ಅವತಾರ ಕಾರ್ಯ ಪೂರ್ಣ ಆಗಿಲ್ಲ ಅನ್ನುವ ಸಂಕಲ್ಪ ಅಷ್ಟೇ ದೇವರದು. ಬೇರೆ ದುಃಖ ಪರಮಾತ್ಮನಿಗಿದೆ ಅಂತ ತಿಳಿಯಬಾರದು. ಒಂದು. ಎರಡನೆಯದಾಗಿ ಈ ಶ್ಲೋಕಕ್ಕೆ ನಾವು ಹೇಗೆ ಅನ್ವಯವನ್ನು ಮಾಡಿಕೊಳ್ಳಬೇಕು ಅಂದರೆ, ವೇದಾಂತ ವೇದ ಸುಸ್ನಾತೆ ಗೀತಾಯಾಹ ಅಪಿ ಕರ್ತರಿ. ಇಷ್ಟೆಲ್ಲವನ್ನು ಸಕಲ ವೇದಾದಿಗಳ ವಿಭಾಗವನ್ನು ಮಾಡಿ, ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿ, ಭಗವದ್ಗೀತೆಯ ರಚನಾ, ಮಹಾಭಾರತದ ರಚನೆಯನ್ನು ಮಾಡಿದಂತಹ ವ್ಯಾಸೇ, ಆ ವೇದವ್ಯಾಸದೇವರ ಸಾನ್ನಿಧ್ಯದಲ್ಲಿ ನೀವು ಭಾಗವತದ ಸಮರ್ಪಣೆ ಮಾಡಿದಿರಿ ಅಂತ ಅಲ್ಲ. ಅಜ್ಞಾನ ಸಾಗರೇ ಮುಹ್ಯತಿ ಅಂತ ಇದೆಯಲ್ಲ, ಪರಿತಾಪವತಿ ಅಂತಿದೆಯಲ್ಲ, ಅದು ವೇದವ್ಯಾಸದೇವರಿಗೆ ಅನ್ವಯ ಅಲ್ಲ. ಜನೇ ಅಜ್ಞಾನ ಸಾಗರೇ ಮುಹ್ಯತಿ ಸತಿ ಪರಿತಾಪವತಿ ಸತಿ. ಎಲ್ಲ ಜನ ಅಜ್ಞಾನ ಸಾಗರದಲ್ಲಿ ಮುಳುಗಿದ್ದಾರೆ, ಸಂಸಾರದ ತಾಪತ್ರಯದಲ್ಲಿ ಮುಳುಗಿದ್ದಾರೆ. ಮುಳುಗಿ ನಾನಾ ವಿಧವಾದಂತಹ ಕ್ಲೇಶಕ್ಕೆ ಭಾಜನರಾದಾಗ ವೇದವ್ಯಾಸದೇವರು ಅವರ ಉದ್ಧಾರಕ್ಕಾಗಿ ವೇದಾಂತ ಸುಸ್ನಾತೆ ಸತಿ ಗೀತಾಯಾಹ ಕರ್ತರಿ ಭಗವದ್ಗೀತೆಯ ಉಪದೇಶವನ್ನು ಮಾಡಿದಾಗ ಭಾಗವತದ ಉಪದೇಶವನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ತದಾ ತ್ವಯಾ ಪುರಾಪ್ರೋಕ್ತಂ ಚತುಶ್ಲೋಕ ಸಮನ್ವಿತಂ. ನೀವು ಬ್ರಹ್ಮದೇವರಿಂದ ಉಪದೇಶ ಪಡೆದ ಚತುಶ್ಲೋಕಿ ಭಾಗವತವನ್ನು ವೇದವ್ಯಾಸದೇವರ ಎದುರಿನಲ್ಲಿ ಸಮರ್ಪಣೆ ಮಾಡಿದ್ದೀರಿ ಅಷ್ಟೇ. ವೇದವ್ಯಾಸದೇವರೇ ಅಜ್ಞಾನದಲ್ಲಿ ಮುಳುಗಿದವರಲ್ಲ, ಜನ ಎಲ್ಲ ಅಜ್ಞಾನದಲ್ಲಿ ಮುಳುಗಿದ್ದಾರೆ, ತಾಪತ್ರಯದಿಂದ ಸಂತಪ್ತರಾಗಿದ್ದಾರೆ. ಉದ್ಧಾರ ಆಗೋದು ಹೇಗೆ? ಭಾಗವತ ಬರದ ಹೊರತು ಉದ್ಧಾರ ಇಲ್ಲ. ಅದಕ್ಕಾಗಿ ಭಾಗವತ ರಚನೆ ಮಾಡುವುದಕ್ಕೆ ನೀವು ವಿಜ್ಞಾಪನೆ ಮಾಡಿಕೊಂಡಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ ಅವರ ಎದುರಿಗೆ. ಅದು ಸರಿ, ಅಲ್ಲಿ ಜನೆ ಅಂತ ಅಧ್ಯಾಹಾರ ಮಾಡಿ ಹೊಂದಿಸಬಹುದು. ಮುಂದೆ ನಿರ್ಬಾಧೋ ಬಾದರಾಯಣ, ನೀವು ಭಾಗವತ ಹೇಳಿದ ಮೇಲೆ ಅವರಿಗೆಲ್ಲ ಬಾಧೆ ಪರಿಹಾರ ಆಯಿತು ಅಂತಿದೆಯಲ್ಲ, ಅದಕ್ಕೇನು ಅರ್ಥ ಮಾಡಬೇಕು ಅಂತ. ನಿರ್ಬಾಧೋ ಬಾದರಾಯಣ ಅಂದರೆ ಬಾಧೆ ಅಂದರೆ ಈ ಕನ್ನಡದ ಬಾಧೆ ಅಲ್ಲ, ಅದು ಪೀಡೆ, ತಾಪ, ಬಾಧೆ. ಈ ಬಾಧೆ ನಾರದರಿಗೆ ಇತ್ತು, ಬಾದರಾಯಣರಿಗೆ ಇತ್ತು, ಅದು ಹೋಯಿತು ಅಂತ ಅರ್ಥ ಅಲ್ಲ. ನಾರದರು ಪ್ರಾರ್ಥನೆ ಮಾಡಿದರು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಬೇಕು ಅಂತ. ತಮಗೆ ಬ್ರಹ್ಮದೇವರು ಏನು ಚತುಶ್ಲೋಕಿ ಭಾಗವತವನ್ನು ನಾರದರಿಗೆ ಉಪದೇಶ ಮಾಡಿದ್ರಲ್ಲ, ಅದನ್ನು ನಾರದರ ವೇದವ್ಯಾಸದೇವರ ಎದುರಿನಲ್ಲಿ ಒಪ್ಪಿಸ್ತಾರೆ. ಬ್ರಹ್ಮದೇವರಿಗೆ ಯಾರು ಉಪದೇಶ ಮಾಡಿದ್ದರು? ಪರಮಾತ್ಮನೇ ಉಪದೇಶ ಮಾಡಿದ್ದು. ಪರಮಾತ್ಮನೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು, ಬ್ರಹ್ಮದೇವರು ನಾರದರಿಗೆ ಹೇಳಿದ್ದು. ಪುರಾಮಯ ಪ್ರೋಕ್ತ ಮಜಾಯ ನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ದೇವರೇ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು, ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ್ದು, ನಾರದರು ಮತ್ತೆ ದೇವರ ಎದುರಲ್ಲೇ ಒಪ್ಪಿಸಿದ್ದಾರೆ. ಆಗ ವೇದವ್ಯಾಸದೇವರು ಕೇಳಿದರು ಭಾಗವತವನ್ನು, ನಾರದರು ಸರಿಯಾಗಿ ಹೇಳ್ತಾ ಇದ್ದಾರಾ ಇಲ್ವಾ? ಅಂದು ನಾನು ಉಪದೇಶ ಮಾಡಿದ ಭಾಗವತದ ಆನುಪೂರ್ವಿ ಸರಿಯಾಗಿದೆಯಾ ಇಲ್ವಾ? ನಾನು ಹೇಳಿದ್ದೇ ಬೇರೆ, ಇವರು ಹೇಳಿದ್ದೇ ಬೇರೆ.
ನಿಜವಾದ ಭಾಗವತ ಇದು ಅಲ್ವೇ ಅಲ್ಲ, ಇವರೇನೋ ತಪ್ಪು ಹೇಳಿದರು ಅನ್ನುವ ಬಾಧಜ್ಞಾನ ವೇದವ್ಯಾಸ ದೇವರಿಗೆ ಬರಲಿಲ್ಲ. ಅದೇ ಭಾಗವತ ಇದು. ನಾನೇನು ಭಾಗವತ ಹೇಳಿದೆ ಅದೇ ಬ್ರಹ್ಮದೇವರು ಹೇಳಿದರು. ಬ್ರಹ್ಮದೇವರು ಹೇಳಿದ್ದನ್ನೇ ನಾರದರು ಚೆನ್ನಾಗಿ ಕಂಠಪಾಠ ಮಾಡಿದರು. ಅದನ್ನು ಹಾಗೇ ಒಪ್ಪಿಸ್ತಾ ಇದ್ದಾರಲ್ಲ. ನನ್ನ ಮೊಮ್ಮಗ ಎಷ್ಟು ಚೆನ್ನಾಗಿ ಮುದ್ದಾಗಿ ಒಪ್ಪಿಸ್ತಾ ಇದ್ದಾನೆ, ಏನೂ ತಪ್ಪು ಹೇಳಲಿಲ್ವಲ್ಲ. ಅದು ಇದಲ್ಲ ಅಂತ ಬಾಧೆ ಬರಲಿಲ್ಲ ಬಾದರಾಯಣರಿಗೆ. ಅದೇ ಇದು ಅಂತ ಪ್ರೀತಿಯಿಂದ ಮೊಮ್ಮಗನನ್ನು ತಬ್ಬಿಕೊಂಡು ಅವರ ಪ್ರಾರ್ಥನೆಯಂತೆ ಭಾಗವತವನ್ನು ರಚನೆ ಮಾಡಿದರು ಅಂತ ಅರ್ಥವೇ ಹೊರತು ಅವರಿಗಿರೋ ಬಾಧೆಯನ್ನೆಲ್ಲ ನಾರದರು ಪರಿಹಾರ ಮಾಡಿದರು ಅಂತ ಏನಾದರೂ ಅರ್ಥ ಮಾಡಿಕೊಂಡ್ರೆ ಇಲ್ಲದೇ ಇರೋ ಬಾಧೆ ಎಲ್ಲ ನಿಮ್ಮ ತಲೆ ತುಂಬ ಬರುತ್ತೆ. ಆ ತಪ್ಪು ಅರ್ಥವನ್ನು ಮಾಡಿಕೊಳ್ಳಬಾರದು. ಭಾಗವತದ ಪ್ರವಚನವನ್ನೇ ಮಾಡಬೇಕು ಅಂತ ಹೇಳಿದಾಗ ನಾರದರು ಕೇಳ್ತಾರೆ, ಸರಿ ಅವಶ್ಯವಾಗಿ ತಮ್ಮ ಅಪ್ಪಣೆಯಂತೆ ಭಾಗವತದ ಪ್ರವಚನವನ್ನು ಮಾಡ್ತೇವೆ. ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಇದರ ಬಗ್ಗೆ ತಾವು ಉಪದೇಶ ಮಾಡಬೇಕು ಅಂತ ಗುರುಗಳಿಗೆ ಕೇಳಿದ್ದಾರೆ. ಗುರುಗಳ ಉಪದೇಶ ಎಲ್ಲ ಹಂತದಲ್ಲಿಯೂ ಬೇಕು ಅಂತ. ಪ್ರತಿನಿತ್ಯ ಸ್ನಾನಕ್ಕೆ ಹೋಗಬೇಕಾದರೆ ಸ್ನಾನಾರ್ಥಮನುಜ್ಞಾ ಅಂತ ಹಿರಿಯರಿಗೆ ಗುರುಗಳಿಗೆ ಕೇಳಬೇಕು ಅಂತಿದೆ. ಆಹುತಿಗಳನ್ನು ಹಾಕಬೇಕು, ಹೋಮ ಮಾಡಬೇಕು, ವೈಶ್ವದೇವ ಮಾಡಬೇಕಾದರೂ ಕೂಡ ಹೋಮಾರ್ಥಮ ಅನುಜ್ಞಾ ಅಂತ ಕೇಳ್ತಾರೆ. ಊಟಕ್ಕೆ ಕೂಡಬೇಕಾದರೆ ದೊಡ್ಡವರ ಆಜ್ಞೆಯನ್ನು ಕೇಳಿ ಕೂಡೋ ಪದ್ಧತಿ ಇದೆ. ಯಾರು ಬೇಡ ಅಂತಾರ? ಬೇಡ ಅನ್ನೋರು ಯಾರು ಇರೋದಿಲ್ಲ. ಆಜ್ಞೆ ಅನುಜ್ಞೆ ಇವುಗಳನ್ನು ಕೊಡುವುದು ನಿಜವಾಗಿ ಅಂತರ್ಯಾಮಿಯಾದ ದೇವರು ಅಂತ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ. ತ್ವದುಕ್ತಂ ತತ್ ತಥಾ ಕುರ್ಯಾತ್. ನೀನು ಮನಸ್ಸಿನಲ್ಲಿ ಅಂದುಕೊಂಡ ಸಂಕಲ್ಪವನ್ನು ಪೂರ್ಣವಾಗಲಿ ಅಂತ ದೇವರು ನಿನಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಹೇಳೋದೇ ಅನುಜ್ಞೆ. ನಾವಲ್ಲ, ನೀವಲ್ಲ, ಯಾರೂ ಆಜ್ಞೆ ಕೊಡುವವರಲ್ಲ, ಅನುಜ್ಞೆ ಕೊಡುವವರಲ್ಲ. ಒಳಗಿದ್ದ ಭಗವಂತ ನಿಜವಾಗಿ ಅನುಗ್ರಹವನ್ನು ಮಾಡುವವನು, ಅವನು ಮಾಡಲಿ ಅಂತ ಪ್ರಾರ್ಥನೆ ಮಾಡುವವರಷ್ಟೇ ಹಿರಿಯರು. ಅದಕ್ಕಾಗಿ ಗುರುಗಳ ಅನುಜ್ಞೆ ಬೇಕು. ಎಷ್ಟು ದಿವಸ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಗಂಗಾ ಹರಿದ್ವಾರದಲ್ಲಿ ಆನಂದವನ, ಶ್ರೇಷ್ಠವಾದಂತಹ ಪರಿಸರ, ಋಷಿಗಳು ಮುನಿಗಳು ಎಲ್ಲ ಅಲ್ಲಿ ಇರ್ತಾರೆ. ಅಲ್ಲಿ ನೀನು ಜ್ಞಾನಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಇವು ವೃಂದಾವನದಲ್ಲಿ ಯಮುನಾ ತೀರದಲ್ಲಿ ಜ್ಞಾನ ವೈರಾಗ್ಯಗಳು ಏಳಲಿಕ್ಕೂ ಆಗದೆ ಮಲಗಿವೆ. ಇನ್ನು ನಾನು ಹೋಗಿ ಹರಿದ್ವಾರದಲ್ಲಿ ಭಾಗವತದ ಕಥಾ ಮಾಡಿದರೆ ಇವರಲ್ಲಿ ಬರಬೇಕಲ್ಲ, ಕೇಳಿದರೆ ತಾನೇ ಇವರ ಉದ್ಧಾರ. ಅದಕ್ಕೆ ಸನತ್ಕುಮಾರರಂತಾರೆ, ಕಥಾ ಶಬ್ದಂ ಸಮಾಕರಣೆ ತತ್ರಿಕಂ ತರುಣಾಯತೆ. ಭಾಗವತದ ಕಥೆಯನ್ನು ಪ್ರವಚನ ಮಾಡ್ತೇವೆ ಹರಿದ್ವಾರದಲ್ಲಿ ಅಂತ ಇಷ್ಟು ಹೇಳಿ ಸಾಕು, ಅಷ್ಟಕ್ಕೆ ಅವುಗಳಿಗೆ ತಾರುಣ್ಯ ಬಂದು ಹೋಗ್ತದೆ, ಓಡಿ ಬರ್ತವೆ. ಭಾಗವತ ಪ್ರವಚನ ಮಾಡೋದು ಬೇಡ. ಕಥಾ ಶಬ್ದಂ ಸಮಾಕರ್ಣ್ಯ ತತ್ರಿಕಂ ತರುಣಾಯತೆ. ಆ ಮೂರಕ್ಕೂ ತಾರುಣ್ಯ ಬರ್ತದೆ. ಹೇಗೂ ಭಕ್ತಿಗೆ ಈಗಾಗಲೇ ತಾರುಣ್ಯ ಬಂದಿದೆ, ಆ ಮೂರಕ್ಕೂ ಜ್ಞಾನ ವೈರಾಗ್ಯಗಳಿಗೂ ತಾರುಣ್ಯ ಬರ್ತದೆ, ಓಡಿ ಬರ್ತವೆ. ಇನ್ನೂ ವಿಶೇಷವಾದ ಶಕ್ತಿ ನಿಮ್ಮ ಸಂಪೂರ್ಣ ಭಾಗವತ ಪ್ರವಚನವನ್ನು ಕೇಳಿದರೆ ಬರುತ್ತೆ. ಅವಶ್ಯವಾಗಿ ಹರಿದ್ವಾರದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ನಾರದರು ಹೊರಟರು, ಸನತ್ಕುಮಾರಾದಿಗಳು ಹೊರಟರು. ಶುಭಸ್ಸ ಶೀಘ್ರಂ, ತಡ ಮಾಡುವುದು ಬೇಡ ಅಂತ. ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ಸ್ವಯಂ ಪರಶುರಾಮ, ವೇದವ್ಯಾಸದೇವರ ತಂದೆ ಪರಾಶರರು, ಎಲ್ಲ ಋಷಿಮುನಿಗಳು ಅಲ್ಲಿ ಬಂದಿದ್ದಾರೆ. ದೇವತೆಗಳು, ದೇವತಾಸ್ತ್ರೀಯರು, ಋಷಿಸ್ತ್ರೀಯರು, ಕುಮಾರರು, ಬಾಲಕರು ಎಲ್ಲರೂ ಬಂದಿದ್ದಾರೆ. ಇದೊಂದು ಶ್ರೀಮದ್ ಭಾಗವತದ ಸಂದೇಶ. ಸರ್ವೇಪ್ಯಮೀ ಮುನಿಗಣಾಃ ಸಹ ಪುತ್ರ ಶಿಷ್ಯಾಃ ಸ್ವಸ್ತ್ರೀಭಿಃ ಆಯಯುರತಿ ಪ್ರಣಯೇನ ಯುಕ್ತಾಃ. ಇದೊಂದು ಆದೇಶ ಅಂತ ಎಲ್ಲರೂ ಭಾವಿಸಬೇಕು. ತಾವೆಲ್ಲ ಪ್ರತ್ಯಕ್ಷವಾಗಿ ಕೇಳುವವರು, ದೂರದಲ್ಲಿದ್ದು ಕೇಳುವವರು, ನೀವೆಲ್ಲ ಬಂದದ್ದು ಶತಶಃ ಸಹಸ್ರಶಃ ನಿಮಗೆಲ್ಲ ಅಭಿನಂದನೆಗಳು, ಸಾವಿರ ಅಭಿನಂದನೆಗಳು. ಅದರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಕಾಲೇಜುಗಳನ್ನು ಓದುವ ಯುವಕರು ಯುವತಿಯರೂ ಬರಲಿ. ಶಾಲೆಗಳನ್ನು ಓದುವಂತಹ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಅವರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತ
ತಿಳಿದುಕೊಳ್ಳುವುದು ಬೇಡ. ಪ್ರಾರಂಭಕ್ಕೆ ಒಂದು 10 ನಿಮಿಷ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಕಥೆ ಹೇಳಿ ಆಮೇಲೆ ಮುಂದೆ ಪ್ರೌಢರಿಗಾಗಿ ಪ್ರವಚನವನ್ನು ನಾಳೆಯಿಂದ ಮಾಡೋಣ. ಯಾಕೆ ಅಂದರೆ ಭಾಗವತ ಆದೇಶ ಮಾಡ್ತಾ ಇದೆ, ಸರ್ವೇಪ್ಯಮೀ ಮುನಿಗಣ ಸಹ ಪುತ್ರ ಶಿಷ್ಯಾ, ಎಲ್ಲರೂ ಬರಬೇಕು, ಎಲ್ಲರೂ ಕೇಳಬೇಕು ಅಂತ. ಬಾಲಕೃಷ್ಣನ ಸ್ವರೂಪವೇ ಶ್ರೀಮದ್ ಭಾಗವತ. ಅದು ಬಾಲಕರಿಗೆ ಮುಟ್ಟದೇ ಇದ್ದರೆ ಹೇಗೆ? ವಿಶೇಷವಾಗಿ ಬಾಲಕರೂ ಕೇಳಬೇಕು, ಬಾಲಕಿಯರು, ಯುವಕ ಯುವತಿಯರು, ಹಿರಿಯರಂತೂ ನೀವು ಬರ್ತಾನೇ ಇದ್ದೀರಿ. ಆ ಒಂದು ವಿಶೇಷವಾದ ಸಮಾಗಮ ಅಲ್ಲಿ ನಡೆದಿದೆ. ವಾಯುಸ್ತುತಿಯಲ್ಲಿ ನೀವೆಲ್ಲ ಕೇಳ್ತೀರಿ, ಪೀಠೇ ರತ್ನೋಪಕಲ್ಪತೆ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜಪತೆ ವೈದಿಕಾದ್ಯಾ ಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ ಅಂತ. ಅದು ವಾಯುಸ್ತುತಿಯಲ್ಲಿ ಮಾತ್ರ ಹೇಳಿದ್ದಾರೆ ಅಂತ ತಿಳ್ಕೋಬೇಡಿ. ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ್ದು ಅತ್ಯಂತ ಸಪ್ರಮಾಣವಾದಂತಹ ವಿಷಯ. ಅದು ಅನೇಕ ಕಡೆಗೆ ಪುರಾಣಗಳಲ್ಲಿ ಬರ್ತದೆ. ಈ ವೇದಾಂತಗಳು ಶಾಸ್ತ್ರಗಳಿವೆ ಅಲ್ಲ, ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಋಷಿಮುನಿಗಳು ಮಾತ್ರ ಅವುಗಳನ್ನು ಪಠನ ಮಾಡ್ತಾರೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಋಗ್ವೇದಾದಿ ವೇದಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳು ಸ್ವತಃ ಪ್ರತ್ಯಕ್ಷವಾಗಿ ಬರ್ತಾರೆ. ಅವರೆಲ್ಲ ಬಂದಿದ್ದಾರೆ ಭಾಗವತದ ಪ್ರವಚನಕ್ಕೆ. ವೇದಾಂತಾನಿ ಚ ವೇದಾಶ್ಚ ಮಂತ್ರಾಸ್ತಂತ್ರಾಸ್ಸ ಮೂರ್ತಯ. ಪುರಾಣಾಭಿಮಾನಿ ದೇವತೆಗಳು, 18 ಪುರಾಣಗಳ ಅಭಿಮಾನಿ ದೇವತೆಗಳು. ಸ್ವಯಂ ಶ್ರೀಮದ್ ಭಾಗವತವಂತೂ ಅಲ್ಲಿ ಸನ್ನಿಹಿತವಾಗಿದೆ. ಅದಲ್ಲದೆ ಉಳಿದ 17 ಪುರಾಣಗಳ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಬಂದಿದ್ದಾರೆ. ಸಕಲ ಶಾಸ್ತ್ರಾಭಿಮಾನಿಗಳು, ವೇದಾಭಿಮಾನಿಗಳು, ಪುರಾಣಾಭಿಮಾನಿಗಳೆಲ್ಲ ಅಲ್ಲಿ ಬಂದು ಕೇಳ್ತಾ ಇದ್ದಾರೆ. ಇದರರ್ಥ ಆ ಭಾಗವತದ ಮಹಿಮೆ ಅಷ್ಟು ಅದ್ಭುತವಾಗಿದೆ. ಗಂಗಾದಿ ತೀರ್ಥಗಳೆಲ್ಲ ತೀರ್ಥಾಭಿಮಾನಿ ದೇವತೆಗಳು ಬಂದಿದ್ದಾರೆ. ಕೆಲವರೆಲ್ಲ ನಾವು ಹಿರಿಯರು ಹೇಗೆ ಬರೋದು, ವಯಸ್ಸಾಗಿದೆ ಅಂತ ಕೆಲವರು, ನಾವು ಬಹಳ ದೊಡ್ಡವರು, ವಿದ್ವಾಂಸರು ಅಥವಾ ಇನ್ಯಾವುದೋ ಸ್ಥಾನಮಾನಗಳಿಂದ ಬಹಳ ದೊಡ್ಡ ಅಧಿಕಾರದಲ್ಲಿ ರಾಜರು, ಹೀಗೇನೇನೋ ದುರಭಿಮಾನಗಳಿಂದ ಕೆಲವರು ಕಾರಣಾಂತರಗಳಿಂದ ಬರದೇ ಇದ್ದಾಗ ಭೃಗು ಋಷಿಗಳು ಅವರೆಲ್ಲರಿಗೆ ಉಪದೇಶ ಮಾಡಿ, ಏನು ಅಂತ ಅಂದ್ಕೊಂಡಿದ್ದೀರಾ, ಸನತ್ಕುಮಾರಾದಿಗಳೆಲ್ಲ ಇದ್ದಾರೆ, ನಾರದರು ಉಪದೇಶ ಮಾಡ್ತಾರೆ, ಸನಕಾದಿಗಳ ಸನ್ನಿಧಾನ ಇದೆ, ಅವರೂ ಮಧ್ಯದಲ್ಲಿ ಉಪದೇಶ ಮಾಡ್ತಾರೆ, ಅಂತಹ ಭಾಗ್ಯವನ್ನು ಕಳೆದುಕೊಳ್ತೀರಾ ನೀವು? ಎಂದಿಗೂ ಈ ಭಾಗ್ಯವನ್ನು ಕಳೆದುಕೊಳ್ಳತಕ್ಕದ್ದಲ್ಲ. ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡೋದೇ ಒಂದು ದೊಡ್ಡ ಭಾಗ್ಯ. ಭಗವಂತನ ನಾಮ ಸ್ಮರಣೆ ಆಗತ್ತೆ ಅಂದರೆ ಒಂದು ದೊಡ್ಡ ಭಾಗ್ಯ. ಸಜ್ಜನರ ಸಹವಾಸ ಸಿಗೋದೇ ಒಂದು ಭಾಗ್ಯ. ನಾನು ದೊಡ್ಡವ, ನಾನು ಅಧಿಕಾರಿ, ಶ್ರೀಮಂತ, ವಿದ್ವಾಂಸ, ರಾಜ, ಮಂತ್ರಿ, ಏನೇನೋ ಇರಬಹುದು ಸ್ಥಾನಮಾನ, ಯಾವುದು ಎಷ್ಟು ದಿವಸದ್ದು, ಇದು ಸಿಕ್ಕದ್ದು ದೊಡ್ಡ ಭಾಗ್ಯ, ಇದನ್ನು ಕಳೆದುಕೊಳ್ಳಬೇಡಿ ಅಂತ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ದಾಸರು ಹೇಳ್ತಾರೆ. ಅಂತಾದರೆ ಸಪ್ತಾಹ ಶ್ರವಣದ ಕ್ರಮದಲ್ಲಿ ಆದರೂ ಕೇಳಬಹುದು. ಮನೋನಿಗ್ರಹ, ಇಂದ್ರಿಯ ನಿಗ್ರಹವನ್ನು ಮಾಡಿ ಕೇಳಿದರೆ ಯಜ್ಞಾತ್ ಗರ್ಜತಿ ಸಪ್ತಾಹೋ ಗರ್ಜತಿ ವ್ರತಾತ್. ಎಲ್ಲ ವಿಧವಾದಂತಹ ಯಜ್ಞಾದಿಗಳನ್ನು, ತಪಸ್ಸು ಮೊದಲಾದವುಗಳನ್ನು ಮಾಡಿದ್ದಕ್ಕಿಂತಲೂ ಇದರಿಂದ ಅತಿಶಯಿತವಾದಂತಹ ಫಲ ಬರುತ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಶೌನಕಾದಿಗಳು ಸೂತಾಚಾರ್ಯರಿಗೆ ಕೇಳ್ತಾರೆ, ನಾರದರು ಇಂತಹ ಅದ್ಭುತವಾದ ಭಾಗವತವನ್ನು ಪ್ರವಚನ ಮಾಡಿದರು, ಅವರಿಗೆ ಸನಕಾದಿಗಳು ಉಪದೇಶ ಮಾಡಿದರು ಅಂತ ನೀವು ಹೇಳ್ತೀರಲ್ಲ, ಏನಿದು ಮಹತ್ವ ಭಾಗವತಕ್ಕೆ, ಹೇಗೆ ಬಂತಿದು ಅಂತ. ಅದಕ್ಕೆ ಸೂತಾಚಾರ್ಯರಂದರು, ಉದ್ಧವ ಕೇಳಿದನಂತೆ ಕೃಷ್ಣನಿಗೆ, ಕೃಷ್ಣ ನೀನು ಪರಂಧಾಮಕ್ಕೆ ಹೊರಟಿಯಲ್ಲ, ಮುಂದೆ ಕಲಿಯುಗದ ಜನರ ಉದ್ಧಾರ ಹೇಗೆ ಅಂದರೆ, ನನ್ನ ಸಂಪೂರ್ಣವಾದ ತೇಜಸ್ಸು ಶ್ರೀಮದ್ ಭಾಗವತದಲ್ಲಿದೆ, ನನ್ನ ವಾಂಗ್ಮಯವಾದ ಪ್ರತಿಮೆ ಅಂದರೆ ಅದು ಭಾಗವತ. ಸ್ವಕೀಯಂ ಯದ್ ಭವೇತ್ ತೇಜಃ ತಚ್ಚ ಭಾಗವತೆ ಅದಧಾತ್ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ. ಕ್ಷೀರಸಾಗರದಲ್ಲಿ ಹೇಗೆ ಭಗವಂತ ಇದ್ದಾನೆ, ಹಾಗೆ ಈ ಭಾಗವತ ಸಾಗರದಲ್ಲಿ
ಶ್ಲೋಕ ಸಾಗರ ಭಾಗವತ ಸಾಗರದಲ್ಲಿ ಪರಮಾತ್ಮ ಅವ್ಯಕ್ತವಾಗಿದ್ದು ಈ ಭಾಗವತದ ಮೂಲಕವಾಗಿಯೇ ಧರ್ಮದ ರಕ್ಷಣೆ ಮಾಡ್ತಾನೆ. ಧರ್ಮ ಕಂ ಶರಣಂಗತಃ. ವ್ಯಾಸರೂಪದಿಂದ ಶ್ರೀಮದ್ ಭಾಗವತದ ರಚನೆ ಮಾಡಿಕೊಟ್ರಲ್ಲ, ಆ ಭಾಗವತದಲ್ಲಿ ಕೃಷ್ಣ ತನ್ನ ಸನ್ನಿಧಾನವನ್ನು ಇಟ್ನಲ್ಲ, ಆ ಭಾಗವತದ ಮೂಲಕವೇ ಧರ್ಮದ ರಕ್ಷಣೆಯನ್ನು ಪರಮಾತ್ಮ ಮಾಡ್ತಾನೆ ಅಂತ ಮುಂದೆ ನಾವು ತಿಳಿತೇವೆ. ಅಂತಹ ತೇನೇಯಂ ವಾಂಗ್ಮಯಿ ಮೂರ್ತಿ ಪ್ರತ್ಯಕ್ಷ ವರ್ತತೆ ಹರೇ. ಭಾಗವತ ಅಂದರೆ ಕೃಷ್ಣನೇ ಅಂತ ತಿಳಿಯಿರಿ. ಕೃಷ್ಣನ ಒಂದು ವಾಂಗ್ಮಯವಾದ ಮೂರ್ತಿ. ಈ ಭಾಗವತದ ಒಂದೊಂದು ಶ್ಲೋಕದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಭಾವಿಸಬೇಕು ಅಂತ. ಆಗ ಸನಕಾದಿಗಳು ಹೇಳಿದ ಮಾತು ಸತ್ಯವಾಗಿದೆ. ಏನೋ ಅವ್ರು ಹೇಳಿಬಿಟ್ರು, ಫಲಶ್ರುತಿಯನ್ನು ಹೇಳುವಾಗ ಹೇಳ್ತಾ ಇರ್ತಾರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ. ಎಲ್ಲ ಏನೂ ಆಗ್ತಾ ಇರೋದಿಲ್ಲ. ಅದು ಅಧಿಕಾರ ಇಲ್ಲದೇ ಇದ್ದವರಿಗೆ. ಇಷ್ಟು ಹೊತ್ತು ಸಂಸ್ಕಾರದ ಅಧಿಕಾರದ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿದಿದ್ದೀರಿ. ನಿಜವಾಗಿ ಅಧಿಕಾರವನ್ನು ಪಡೆದುಕೊಂಡು ಸಂಸ್ಕಾರಗಳನ್ನು ಪಡೆದುಕೊಂಡು ಸತ್ಕರ್ಮಗಳನ್ನು ಮಾಡಿದರೆ ಏನು ಫಲ ಹೇಳಿರ್ತಾರೋ ಅದು ಹಾಗೇ ಆಗತ್ತೆ. ನೀವು ಚೆನ್ನಾಗಿ ಭಾಗವತದ ಕಥೆ ಹೇಳಿದರೆ ಅವರೆಲ್ಲ ಬಂದು ಓಡಿ ಬರ್ತಾರೆ, ಕುಣಿತಾರೆ ಅಂತ ಹೇಳಿದರು ಸನಕಾದಿಗಳು. ಬಂದಿದ್ದಾರೆ. ವೃದ್ಧರಾದ ಜ್ಞಾನ ವೈರಾಗ್ಯಗಳು ಭಕ್ತಿ ವೃಂದಾವನದಿಂದ ಹರಿದ್ವಾರಕ್ಕೆ ಬಂದು ಭಕ್ತಿ ಸುತೌ ತೌ ತರುಣವು ಗೃಹೀತ್ವ ಪ್ರೇಮೈಕ ರೂಪ ಸಹಸಾ ಆವಿರಾಸಿ. ಆ ಕಥಾನಡದಲ್ಲಿ ಪ್ರಕಟರಾಗಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರು ವದಂತಿ. ಅದ್ಭುತವಾದ ರೀತಿಯಲ್ಲಿ ಗಾನವನ್ನು ಮಾಡ್ತಾ ಆ ಭಕ್ತಿಯಲ್ಲಿ ಕುಣಿತಾ ಇದ್ದಾಳೆ. ಆನಂದವಾಗಿದೆ, ತಾರುಣ್ಯ ಬಂದಿದೆ, ಜ್ಞಾನವೈರಾಗ್ಯಗಳು ಪುಷ್ಟವಾಗಿವೆ. ಪರಮೋಪಕಾರ ಮಾಡಿದ್ದೀರಿ. ನಾವೆಲ್ಲಿರಬೇಕಿನ್ನ ನನಗೊಂದು ಮನೆ ಹೇಳಿ. ಕ್ವಾಹಂತು ತಿಷ್ಠಾಮ್ಯಧುನ. ಸನಕಾದಿಗಳಂದರು ನಿರಂತರಂ ವೈಷ್ಣವ ಮಾನಸಾನಿ. ವಿಷ್ಣು ಭಕ್ತರ ಮನಸ್ಸೇ ನಿನ್ನ ಮನೆ. ಎಲ್ಲಿ ವಿಷ್ಣು ಭಕ್ತರಿದ್ದಾರೆ ಅವರೆಲ್ಲರ ಮನಸ್ಸಿನಲ್ಲಿ, ಮನೆಯಲ್ಲಿ ಅಲ್ಲ ಅವರ ಮನಸ್ಸಿನಲ್ಲಿ ನೀನು ನೆಲೆಸಬೇಕು. ಅಂದರೆ ಶ್ರವಣ ಮಾಡಿದ ಭಾಗವತ ಶ್ರವಣ ಮಾಡಿದ ಭಕ್ತರಿಗೆಲ್ಲ ಭಗವಂತನಲ್ಲಿ ಭಕ್ತಿಯ ಉದ್ರೇಕ ಆಗ್ತದೆ, ಜ್ಞಾನ ವೈರಾಗ್ಯಗಳ ಉದ್ರೇಕ ಆಗ್ತದೆ. ಏನು ಆ ಭಾಗವತದಲ್ಲಿ ಬರುವ ಕಥೆಗಳು ಹೇಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ವೃದ್ಧಿ ಆಗ್ತದೆ ಅಂತ ನೀವೇ ಬೇಕಾದಷ್ಟು ಬಾರಿ ಬೇಕಾದಷ್ಟು ವಿದ್ವಾಂಸರಿಂದ ಕೇಳಿರ್ತೀರಿ, ಮತ್ತೆ ಕೇಳ್ತಾ ಇದ್ದೀರಿ. ಮತ್ತೆ ಮತ್ತೆ ಕೇಳಿ ಆ ಜ್ಞಾನಭಕ್ತಿ ವೈರಾಗ್ಯಗಳ ವೃದ್ಧಿಯೂ ಆಗ್ತದೆ. ಹೇಗೆ ವೃದ್ಧಿ ಆಗಬಹುದು ಅನ್ನೋದು ನಮಗೆ ನೋಡುವುದಕ್ಕೆ ಸಿಗತ್ತೆ. ಅಷ್ಟು ಉತ್ತಮವಾದ ರೀತಿಯಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಯಾಗಿದೆ. ಎಲ್ಲ ವೈಷ್ಣವರ ಮನಸ್ಸಿನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ನೆಲೆಸಿದಾಗ ದೇವರೇ ವೈಕುಂಠವನ್ನು ಬಿಟ್ಟು ಆ ಭಕ್ತರ ಮನಸ್ಸಿನಲ್ಲಿ ಬಂದು ನೆಲೆಸಿದನಂತೆ. ನಿಜಲೋಕಂ ಪರಿತ್ಯಜ್ಯ ಭಗವಾನ್ ಭಕ್ತವತ್ಸಲಃ ಆವಿವೇಶ ಸ್ವಭಕ್ತಾನಾಂ ಹೃದಯಾನಿ ಅಮಲಾನಿ ಚ. ತಾನೇ ಬಂದು ಪರಮಾತ್ಮ ಎಲ್ಲರ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ. ಅಷ್ಟು ಶ್ರೇಷ್ಠವಾದ ಮಹಿಮೆ ಶ್ರೀಮದ್ಭಾಗವತಕ್ಕೆ ಇದೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಇಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡುವಾಗ ವಿಶೇಷವಾಗಿ ಭಕ್ತಿಶ್ರದ್ಧೆಗಳಿಂದ ಮಧ್ಯ ಮಧ್ಯದಲ್ಲಿ ಭಗವಂತನಿಗೆ ಜಯಕಾರಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ಮಾಡ್ತಾ ಅತ್ಯಂತ ಶ್ರದ್ಧೆಯಿಂದ ದೇವರ ಮಹಿಮೆಯನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಆ ಜಯಕಾರಗಳನ್ನು ಹೇಳುವುದರ ಉದ್ದೇಶ, ಜಯ ಅಂದರೆ ದೇವರು ಸರ್ವೋತ್ತಮ ಅಂತ, ಉತ್ಕೃಷ್ಟೋ ವರ್ತತೆ. ದೇವರು ಸರ್ವೋತ್ಕೃಷ್ಟನಾಗಿದ್ದಾನೆ. ನಮ್ಮ ಎಲ್ಲ ಅಂತಃಶತ್ರು ಶತ್ರುಗಳನ್ನು ಬಾಹ್ಯ ಶತ್ರುಗಳನ್ನು ಗೆದ್ದು ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡಲಿ ಎನ್ನುವ ಪ್ರಾರ್ಥನೆ. ಅವನು ಮಾಡಿದ ಅನಂತ ಉಪಕಾರಗಳಿಗೆ ನಮಸ್ಕಾರಗಳನ್ನು ಮಧ್ಯ ಮಧ್ಯದಲ್ಲಿ ಹೇಳಬೇಕು ಅಂತ ಸನಕಾದಿಗಳು ಆದೇಶ ಮಾಡುತ್ತಾರೆ. ಆ ಕ್ರಮದಲ್ಲಿ ಆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಭಕ್ತಿ ಇದು ಅತೀ ಪ್ರಧಾನವಾದದ್ದು. ವ್ಯರ್ಥ ಹರಟೆಗಳನ್ನು ಹೊಡೆಯದಂತೆ, ಆಚೆ ಈಚೆ ಗಮನ ಕೊಡದಂತೆ, ಕೆಟ್ಟ ಮಾತುಗಳನ್ನು ಆಡದಂತೆ, ಉತ್ತಮರ ಜ್ಞಾನಿಗಳ ನಿಂದೆಯನ್ನು ಮಾಡದಂತೆ, ಇದೆಲ್ಲ ಆ ಮಹಾತ್ಮ್ಯದಲ್ಲಿ ಬಂದಂತಹ ಮಾತುಗಳು. ಇನ್ನೂ ಅನೇಕ ನಿಯಮಗಳಿವೆ, ನಾಳೆ ತಿಳಿಯೋಣ. ಆ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಭಕ್ತಿಶ್ರದ್ಧೆಗಳಿಂದ ಭಾಗವತವನ್ನು ಕೇಳಿದರೆ ಈ ಜ್ಞಾನಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಯಾಗ್ತದೆ ಅಂತ. ಒಂದೊಂದು ತುತ್ತು ಅನ್ನ ತಿನ್ನುವಾಗ ಏಕಕಾಲಕ್ಕೆ 3 ಕೆಲಸ ಆಗ್ತದೆ. ಹಸಿವು ದೂರ ಆಗತ್ತೆ, ಸಂತೋಷ ಆಗತ್ತೆ ರುಚಿಯಾದ ಪದಾರ್ಥಗಳನ್ನು ತಿನ್ನುವಾಗ,
ದೇಹಕ್ಕೆ ಪುಷ್ಟಿ ಆಗ್ತದೆ. ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಹಾಗೆ ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿರನ್ಯತ್ರ ಚೈತತ್ರಿಕ ಏಕಕಾಲಂ. ಭಗವಂತನಲ್ಲಿ ಭಕ್ತಿ ಹಾಗೂ ಜ್ಞಾನ ಹಾಗೂ ವಿಷಯಗಳಲ್ಲಿ ವೈರಾಗ್ಯ, ಏಕಕಾಲಕ್ಕೆ ಮೂರನ್ನೂ ಕೊಡುವ ಒಂದು ಮಹಾ ಸಾಮರ್ಥ್ಯ ಶ್ರೀಮದ್ ಭಾಗವತಕ್ಕೆ ಇದೆ. ಆ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್.